ಇನ್ನು ಇದೇ ಬಳ್ಳಾರಿ ರಕ್ತ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೆ ಮಾಗಡಿ ಬಾಲಕೃಷ್ಣ ಅವರ ನಡುವೆ ವಾಗ್ವಾದ ಶುರುವಾಗಿ ಹೋಗಿದೆ. ಕುಮಾರಸ್ವಾಮಿ ಅವರು ತನಿಖೆಗೆ ಮುಂಚೆನೆ ಜಜ್ಮೆಂಟ್ ಕೊಡ್ಲಿಕ್ಕೆ ಹೊರಟಿದ್ದಾರೆ. ತನಿಖೆ ಆದ ನಂತರ ಯಾರು ತಪ್ಪು ಯಾರು ಸರಿ ಅನ್ನೋ ತಿಳಿದು ಬರುತ್ತೆ. ಆದ್ರೆ ಇಂಥ ವಿಚಾರಗಳಲ್ಲಿ ಬೇಗ ಮೂಗು ತೂರಿಸ್ತಾರೆ ಕುಮಾರಸ್ವಾಮಿ ಅಂತ ಹೇಳಿ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಕನಸು ಬಿದ್ದಿತ್ತು ಅಂತ ಕಾಣುತ್ತೆ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳ ಹೇಳಿಕೆ ಅದೆಂತದೋ ಪಾಪ. ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅಮೆರಿಕಾದಿಂದಲಾದ್ರು ಇರಾನಿಂದಲಾದ್ರು ನೀವ್ಯಾಕೆ ದನ ಗಾಯಕಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಅಮೆರಿಕಾದಿಂದ ಕರ್ಸಾದ್ರೆ ನೀವ್ಯಾಕೆ ಇರ್ಬೇಕು? ಬಂದಿಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ. ಈಗ ಅದೆಲ್ಲ ಹೋಗ ಅರ್ಧ ರಾತ್ರಿಲಿ ಯಾರೋ ಅಧ್ಯಕ್ಷನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿಲ್ವಾ? ನಿಮ್ ಕೈಲಿ ಯೋಗ್ಯತೆ ಇಲ್ಲದೆ ಇದ್ರೆ ಅಲ್ಲೆಲ್ಲ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದಿರಲ್ಲ. ಈಗ ಇಲ್ಲ ಇನ್ನೊಂದಂತೆ ಬಿಜೆಪಿ ಕಾರ್ಯಕರ್ತರನ್ನೇ 100-150 ಜನ ತಯಾರು ಮಾಡ್ಕೋಬೇಕಂತೆ. ಯಾವ ಕೆಲಸಕ್ಕೆ ತಯಾರು ಮಾಡ್ಕೋಬೇಕು ಬಿಜೆಪಿ ಕಾರ್ಯಕರ್ತರನ್ನ? ಒಬ್ಬ ಉಪಮುಖ್ಯಮಂತ್ರಿ ಕೂಡ ಹೇಳಿಕೆನೇ ಇದು. ಹೌದು, ಅಧಿಕಾರಿಗಳು ಕೆಲವು ಸಂದರ್ಭದಲ್ಲಿ ತಲೆದಂಡ ಆಗಬೇಕಾಗ್ತದೆ, ಮುನ್ನೆಚ್ಚರಿಕೆ ವಹಿಸಬೇಕಾಗ್ತದೆ. ಅಧಿಕಾರಿಗಳು ಅಂದ್ರೆ ಅದರಲ್ಲೂ ಪೊಲೀಸ್ ಅಧಿಕಾರಿಗಳು 24 ಗಂಟೆ ತುದಿಗಾಲಲ್ಲಿ ನಿಂತಿರಬೇಕು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಅಲ್ಲಿ ಅಂತ ಘಟನೆ ನಡೀತದೆ ಅಂತಕ್ಕಂಥದನ್ನ ಅವರು ಲೋಕಲ್ ಅಧಿಕಾರಿಗಳು ಇನ್ನೊಬ್ರು ಯಾರೋ ಅದನ್ನು ಊಹಿಸಬೇಕಾಗಿತ್ತು, ಊಹಿಸ್ತಿಲ್ಲ ಅಂತಕ್ಕಂಥದ್ರಿಂದ ಸರ್ಕಾರ ಕ್ರಮ ತೆಗೆದುಕೊಂಡಿದೆ. ಅದರಿಂದ ಈಗ ತಪ್ಪೋ ಸರಿನೂ ಆಮೇಲೆ ನಿರ್ಧಾರ ಆಗ್ತದೆ. ಈಗ ಕ್ರಮ ತೆಗೆದುಕೊಂಡಿದೆ. ಕುಮಾರಸ್ವಾಮಿ ಅವರು ಪಾಪ ಇಂಥ ವಿಚಾರದಲ್ಲಿ ಅತ್ಯಂತ ಬೇಗವಾಗಿ ಮೂಗು ತೂರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ನಾವು ನೋಡಿದೀವಿ. ಕುಮಾರಣ್ಣವರಲ್ಲಿ ಮನವಿ ಮಾಡ್ತೀವಿ, ಆಯ್ತು ಇಲ್ಲೇನೋ ಹೆಚ್ಚು ಕಡಿಮೆ ಆದ್ರೆ ಸರಿ ಪಡ್ಕೊಂತೀವಿ, ದಯಮಾಡಿ ಕೇಂದ್ರದಿಂದ ನಮ್ಗೆ ಒದಗಿಸಬೇಕಾದಂತ ನ್ಯಾಯನ ಒದಗಿಸಿ ಅಂತ ಹೇಳಿ ಮನವಿ ಮಾಡ್ತೀವಿ. ನಿಮ್ಮ ಅಧಿಕಾರ ಬಿಜೆಪಿಗೆ ಅಧಿಕಾರನೇ ಕೊಡ್ಲಿಲ್ಲ ಅಂತ ಬಿಜೆಪಿ ಪುನಃ ಕುಮಾರಣ್ಣನ ಕರ್ಕೊಳ್ಳಿಲ್ವಾ? ಅಧಿಕಾರಕ್ಕೋಸ್ಕರ ಇವ್ರು ಯಾವಾಗ ಏನ್ ಮಾತಾಡ್ತಾರೋ ಯಾವಾಗ ಒಂದಾಯ್ತಾರೋ ಒಂದು ಗೊತ್ತಿಲ್ಲ. ಏನೋ ಅವ್ರವ್ರ ಹಣೆ ಬರ ಅದ್ ನಾವು ಮಾತಾಡಕ್ಕಾಗಲ್ಲ. ತೇವಲ್ ಬಗ್ಗೆ ಮಾತಾಡ್ತಾರೆ, ಅವರು ತೇವಲ್ತಕ್ಕಂತೆ ಮಾತಾಡ್ತಾರೆ, ಅದ್ರ ಬಗ್ಗೆ ನಾವು ಮಾತಾಡೋ ಸೂಕ್ತ ಅಲ್ಲ. ಜನಾರ್ದನ್ ರೆಡ್ಡಿ ಅವರೇ ಈ ಒಂದು ಕೃತ್ಯಕ್ಕೆ ಪ್ರಮುಖವಾದಂತಹ ಕಾರಣ ಅಂತೇಳಿ ವಿಶ್ಲೇಷಣೆ ಆಗ್ತಾ ಇರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಕ್ಷದವರು ಮಾಡ್ತಾ ಇರ್ತಕ್ಕಂಥ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ತಪ್ಪಿಸ್ಲಿಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಗೂಂಡಾಗಳನ್ನ ಕರೆಸಿ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತಕ್ಕಂಥ ಉದ್ದೇಶದಿಂದ ಹೇಳಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರಿಗೆ ಇಷ್ಟು ದಿವಸ ಯಾವ ಭದ್ರತೆ ಇತ್ತು? ಓಡಾಡ್ತಿರ್ಲಿಲ್ವಾ? ಈಗ ಯಾಕೆ ಜೆಡ್ ಭದ್ರತೆ ಬೇಕು ಅವ್ರಿಗೆ? ಈ ವಿಚಾರವಾಗಿ ಇನ್ನು ಇದೇ ಬಳ್ಳಾರಿ ರಕ್ತ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೆ ಮಾಗಡಿ ಬಾಲಕೃಷ್ಣ ಅವರ ನಡುವೆ ವಾಗ್ವಾದ ಶುರುವಾಗಿ ಹೋಗಿದೆ. ಕುಮಾರಸ್ವಾಮಿ ಅವರು ತನಿಖೆಗೆ ಮುಂಚೆನೆ ಜಜ್ಮೆಂಟ್ ಕೊಡ್ಲಿಕ್ಕೆ ಹೊರಟಿದ್ದಾರೆ. ತನಿಖೆ ಆದ ನಂತರ ಯಾರು ತಪ್ಪು ಯಾರು ಸರಿ ಅನ್ನೋ ತಿಳಿದು ಬರುತ್ತೆ. ಆದ್ರೆ ಇಂಥ ವಿಚಾರಗಳಲ್ಲಿ ಬೇಗ ಮೂಗು ತೂರಿಸ್ತಾರೆ ಕುಮಾರಸ್ವಾಮಿ ಅಂತ ಹೇಳಿ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಕನಸು ಬಿದ್ದಿತ್ತು ಅಂತ ಕಾಣುತ್ತೆ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳ ಹೇಳಿಕೆ ಅದೆಂತದೋ ಪಾಪ. ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅಮೆರಿಕಾದಿಂದಲಾದ್ರು ಇರಾನಿಂದಲಾದ್ರು ನೀವ್ಯಾಕೆ ದನ ಗಾಯಕಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಅಮೆರಿಕಾದಿಂದ ಕರ್ಸಾದ್ರೆ ನೀವ್ಯಾಕೆ ಇರ್ಬೇಕು? ಬಂದಿಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ. ಈಗ ಅದೆಲ್ಲ ಹೋಗ ಅರ್ಧ ರಾತ್ರಿಲಿ ಯಾರೋ ಅಧ್ಯಕ್ಷನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿಲ್ವಾ? ನಿಮ್ ಕೈಲಿ ಯೋಗ್ಯತೆ ಇಲ್ಲದೆ ಇದ್ರೆ ಅಲ್ಲೆಲ್ಲ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದಿರಲ್ಲ. ಈಗ ಇಲ್ಲ ಇನ್ನೊಂದಂತೆ ಬಿಜೆಪಿ ಕಾರ್ಯಕರ್ತರನ್ನೇ 100-150 ಜನ ತಯಾರು ಮಾಡ್ಕೋಬೇಕಂತೆ.